ಒಂದು ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆ. ಬಯಸದೆ ಬಂದ ಭಾಗ್ಯ ಅಂತ ಹೇಳ್ಬೋದು. ತುಂಗಾ ತೀರದಿ ನಿಂತ ಯತಿವರ ಸೇಮ್ ಬಟ್ ಡಿಫರೆಂಟ್. ಮಾದೇಶ ಹೇಳು ಹೇಳು. ನಿನ್ನೆ ತಿಂದು ಹೀಟ್ ಆಗಿರ್ಬೇಕು ಅದಕ್ಕೆ. ಹೇಳು. ಅಜ್ಜಿ ಬಂದ್ರು, ನಮ್ಮ ಕುಟುಂಬಕ್ಕೆ ಅಜ್ಜಿ ಬಂದ್ರು. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ. ಪುಷ್ಪ 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 ರಾಜ್. ಬಿಗ್ ಬಾಸ್ ಲವ್ ಯು. ನೆಕ್ಸ್ಟ್ ಫಿನಾಲೆಗೆ ನಾಡಿದ್ದು ಬರ್ತೀವಿ. ನೀನು ಗೌತಮಿ ಹೋಗ್ಬಾ ದೋಸ್ತ. ಹಾಯ್, ನಿಮ್ಮೆಲ್ಲರಿಗೂ ಗುಟ್ಟಿಗೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬೆಂಗಳೂರು ಬಿಟ್ಟು ಹೋಗ್ತಿದ್ದೆ. ಹಿಡಿ ಸೀದಾ ನಡಿ, ಬೋರ್ಡು ನೋಡಿ ಬಸ್ಸು ಹಿಡಿ. ಹೌದು, ಬೆಂಗಳೂರು ಬಿಟ್ಟು ನಾನು ಹೋಗ್ತಿದ್ದೀನಿ. ಎಲ್ಲಿಗೆ? ಮಂತ್ರಾಲಯಕ್ಕೆ. ನಮ್ ಜೊತೆ ಯಾರ್ಯಾರು ಬಂದಿದ್ದಾರೆ ಗೊತ್ತಾ? ಅವರ ಧರ್ಮಪತ್ನಿ ಧರ್ಮಪತ್ನ and also one the waste fellow is there. Is here. ನೀನ್ ಚೆನ್ನಾಗಿ ಮಾಡ್ತಿ ಹೋಗು. ಇದು ನಾವು ಬರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ನೋಡಿ ಒಂದು ಬೆಚ್ಚಿ ಬೆರಗಾದಲ್ಲ. ಹೌದು, ಆಕ್ಸಿಡೆಂಟ್ ಆಗಿ ಬರುವಾಗ ಎದುರುಗಡೆ ಆನ್ ದ ಸ್ಪಾಟ್ ಅವರು ಶಿವನ ಪಾದ ಸೇರಿದ್ರು ನನ್ನ ಮುಂದೆ. ಅದಕ್ಕೆ ಇವನು ಸ್ವಲ್ಪ ಆಕ್ಚುಲಿ ಫುಲ್ಲು ಗಡಗಡ ಅಂತ ಎದ್ರುಕೊಂಡಿದ್ದಾನೆ. ದಯವಿಟ್ಟು ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ ಏನಂದ್ರೆ, ಪ್ಲೀಸ್ ಹೆಲ್ಮೆಟ್ ಡ್ರೈವಿಂಗ್ ಮಾಡಬೇಕಾದ್ರೆ ಸ್ಕೂಟಿ ಅಥವಾ ಬೈಕಲ್ಲಿ ದಯವಿಟ್ಟು ಹೆಲ್ಮೆಟ್ ಹಾಕಿ. ಏನಯ್ಯ ನಿಂದು? ನಾನೊಂದು ಜನ ಜಾಗೃತಿ ಮಾಡ್ತಿದ್ದೀನಿ. ನೀನ್ ದಪ್ಪ ಆಗ್ತೀಯ, ಅವ್ರಿಗೂ ಸ್ವಲ್ಪ ಊಟ ಮಾಡಿಸಿ ದಪ್ಪ ಮಾಡಿಸಿ. ಈಗ ಅವಳು ದಪ್ಪ ಇದ್ರೆ ನೀನು ಕ್ವಶನ್ ಮಾಡ್ತಿರ್ಲಿಲ್ಲ, ಸಣ್ಣ ಇರೋದಕ್ಕೆ ಕ್ವಶನ್ ಮಾಡ್ತಿದ್ರಿ. ಒಬ್ರು ಸಣ್ಣ ಒಬ್ರು ದಪ್ಪ ಇದ್ರೆ ನಮ್ ಟ್ರೈನ್ ಹೊರಡ್ತಿದೆ. ಅದೇ ನೀವು ಗಂಡನ್ ಏನಂತ ಕರೆಯೋದು? ಚಿಕ್ಕ. ಇಷ್ಟ ಚಿಕ್ಕನಾ? ಅಷ್ಟೇ ಚಿಕ್ಕನಾ? ನಾವು ಟ್ರೈನ್ ಮೂವ್ ಆಗ್ತಿದೆ. ಬೆಂಗಳೂರು ಬಿಟ್ಟು ನಾವು ಹೋಗ್ತಿದೀವಿ. ಬಾಯ್ ಬಾಯ್ ಬೆಂಗಳೂರು. ಮತ್ತೆ ಸಿಗ್ತೀವಿ 23ನೇ ತಾರೀಕು ಬೆಳಿಗ್ಗೆ. ಟಿ ಸಿ ಬಂದಿದ್ರು ನಮ್ಗೆ. ಟಿಕೆಟ್ ಎಲ್ಲ ಸ್ವಲ್ಪ ಟಿ.ಸಿ ಬಂದಿದ್ರು. ಟಿಕೆಟ್ದೆಲ್ಲ ರಾಂಗ್ ಆಗಿದೆ ಅಂತ ಇವಳಿಗೆ ಹೋಗಿದ್ರು. ನನಗೆ ಹೋಗಿಲಿಲ್ಲ. ನಾನು ಹಿಂದಿಲಿ ಅವ್ರಿಗೆ ಫುಲ್ಲು ಅವ್ರು ಭಯ ಪಡ್ಬೇಕು ಆ ತರ ಮಾತಾಡ್ ಕಳಿಸ್. ಹಲೋ. ಹಿಂದಿ ಭಯ ಪಡುದು ಸಾಯ್ಲಿ, ಇಂಗ್ಲಿಷ್ ಅಲ್ಲಿ ಎಲ್ಲ ಮೇಲ್ ಹಾಕಿದ್ರೆ ಇನ್ನು ಇಂಗ್ಲಿಷ್ ಕೇಳಿದ್ರೆ ಸಾಯ್ತಿದ್ರು. ಎಲ್ಲ ಮೇಲಾಗಿ ಸ್ವಲ್ಪ ಇಲ್ಲಿ ಅಡಿಮೇಲ್ ಆಯ್ತು ಅಷ್ಟೇ. ಇಲ್ಲಿ ನಮ್ದು ಟ್ರೈನ್ ಅಲ್ಲಿ ಚಾರ್ವಿಕ್ ಬಂದಿದ್ದೇನೆ. ಚಾರ್ವಿಕ್ ನೋಡ್, ನಮ್ ಚಾರ್ವಿಕ್ 1 ತಿಂಗಳಿಂದ ಟ್ರೈನ್ ಬುಕ್ ಮಾಡಿ ಮಂತ್ರಾಲಯ ಹೋಗೋದಿಕ್ಕೆ ಇವಾಗ ಬಂದಿದ್ದೇನೆ. ಮಾತಾಡಲ್ವಾ ನೀನು? ಮಾತಾಡೋ ನಾಚಿಕಿ. ನಾಳೆ ಮಾತಾಡ್ತೀನಿ. ಸರ್ದು ಬ್ಯಾಗು ಪ್ರವೀಣ ರೆಡಿ ಮಾಡ್ತಿದ್ದಾನೆ. ಇನ್ನು ಮಾಡಿಲ್ಲ, ಕಿತ್ತೋಗಿದೆ. ಇಲ್ಲ ಸರ್, ಕಷ್ಟ. ನಾನು ಬೆಳಿಗ್ಗೆ ಆದ್ರೂ ಪರವಾಗಿಲ್ಲ. ಮಾಡ್ತೀಯಾ? ಬ್ಯಾಗ್ ರಿಪೇರಿ ಮಾಡಾರ ಬಂದಾರ್ರಿ. ತೆಲ್ತಿನೇ ಕಾಯಿ ನಾವು. ನಾನು ಅವರಿಗೆ ಎಷ್ಟು ತಗೋತೀರಾ ನೀವು ಒಂದು ಬ್ಯಾಗ್ ರಿಪೇರಿ ಮಾಡಕ್ಕೆ? ತಾತ ಚಾರ್ವಿಕ್ ನಿಂದು ಬ್ಯಾಗ್ ರಿಪೇರಿ ಮಾಡ್ಕೊಟ್ರು ಪ್ರವೀಣ್ ಅಣ್ಣ. ಅವನು ಒಡಿಯೋನ್ ತರ ನೋಡ್ತಿದ್ದಾನ ಅವನು. ಕಿಟಕಿ ಬದಿಬೇಕು ಅಂತ ಕೂತ್ಕೊಂಡ್ರೆ ಕಿಟಕಿ ಬರ್ತೀನಿ. ಸೇಮ್ ಬಟ್ ಡಿಫರೆಂಟ್. ಸಮಯ ನಿಮಗೆ ಈ ದಿನ ಕೊಟ್ಟಿರೋ ಟಾಸ್ಕ್ ಪ್ರಕಾರ
ಬಾಳೆಹಣ್ಣನ್ನು ಯಾರು ತಿಂದು ಮುಗಿಸ್ತಾರೋ ಅವ್ರು ಈ ಟಾಸ್ಕ್ ವಿಜೇತ. ಟಾಸ್ಕ್ ಯಾರು ಬಾಳೆಹಣ್ಣು ಫಾಸ್ಟ್ ಈ 3 2 1 ಇರು ರೆಡಿ. ನೀನು ಇದನ್ನೇ ತಿನ್ಬೋದಿತ್ತು. ಬಿಗ್ ಬಾಸ್ ಈ ಟಾಸ್ಕ್ ಅಲ್ಲಿ ನಾನು ವಿನ್ ಆಗಿದ್ದೀನಿ, ಇವರು ಸೋತಿದ್ದಾರೆ. ಬಿಗ್ ಬಾಸ್ ಅವರು ಮೋಸ ಮಾಡಿ ಈ ಟಾಸ್ಕ್ ಗೆದ್ದಿದ್ದಾರೆ. ಯಾಕಂದ್ರೆ ಅವ್ರದ್ದು ಬಾಳೆಹಣ್ಣು ಚಿಕ್ಕ ನಮ್ದು ದೊಡ್ಡ. ಇನ್ನು ಬಿಗ್ ಬಾಸ್ ದೀಪಿಕಾ ಮುಚ್ಕೊಂಡು ಮಲ್ಕು ಬಾಯ್. ಏನಾಯ್ತು? ಪ್ಲೀಸ್ ರೈಲ್ವೆ ಆಫ್ ಇಂಡಿಯನ್ ರೈಲ್ವೆ ಪ್ಲೀಸ್ ಈ ಕಡೆ ನೋಡಿ, ಜಿರಳೆ ಇದೆ ಅಲ್ಲಿ. ನಿಮ್ದು ಯಾವಾಗ? ಮಕ್ಕಳು ಕಳ್ರಿದ್ದಾರೆ. ಚಾರ್ಲಿಕ್ ಅವ್ನ ಮಕ್ಕಳು ಕಳ್ಳ. ಓಕೆ, ಈಗ ನಮ್ಮ ಜರ್ನಿಯ ಮಲಗುವ ಕಾರ್ಯಕ್ರಮ. ಸೊ ನಾವು ಮಲಗ್ತಿದ್ದೇವೆ. ಹತ್ತು ಪ್ರವೀಣ, ಹತ್ತು. ಗುಡ್ ಮಾರ್ನಿಂಗ್. ನಾವು ಬಂದೇವಾ ಮಂತ್ರಾಲಯ ರೋಡಿಗೆ ಬಂದೇವಾ. ಸಾತಿ ಅವರೇ, ಹೇಗಿತ್ತು ಟ್ರೈನ್ ಪ್ರಯಾಣ? ನಿದ್ರೆ ಹೇಗ್ ಬಂತು? ಏಕೆ? ಇದು ಶುದ್ಧ ಸುಳ್ಳು. ಗೊರಕೆ ಹೊಡೆತಿದ್ರೆ ಆಕ್ಚುಲಿ ಅವರು. ಹೇ ವಿಲ್ಲನ್ ಏನ್ ಲುಕ್ಕು ಅಣ್ಣ. ಹೇಗಿತ್ತು ಹಿತೇಶ್ ಕಾಪಿನಾಡ್ ಇದ್ದೆ? ಯಾರಿಗೋ ಬೈದಂತೆ. ಯಾರಿಗ್ ಬೈದ್ರಿ? ಯಾಸ್ ನಾವು ಬಂದ್ವಿ ಮಂತ್ರಾಲಯ. ಜನ ನಾವು ಗುರುವಾರ ಬಂದ್ರೆ ಫುಲ್ ಜನ ಅನ್ಕೊಂಡ್ರೆ ಅದಕ್ಕೆ ಅಂತ ಬುಧವಾರ ಬಂದ್ವಿ. ನಮ್ ತರನೇ ಎಲ್ಲ ಜನನು ಥಿಂಕ್ ಮಾಡ್ತಾರೆ ಅಂತ ಇವಾಗ ಗೊತ್ತಾಯ್ತು. ನಮ್ಮ ಟ್ರೈನ್ ಹೋಗ್ತಿದೆ. ಬಾಯ್ ಬಾಯ್. ಎಲ್ಲ ಬಂದಿದ್ದಾರೆ ಬುಧವಾರನೇ. ರಶ್ ರಶ್ ರಶ್. ಹಿತೇಶ್, ನಾವಿಲ್ಲಿ ನೆಗ್ದು ಹೋಗುವ. ನಗ್ದು ಹೋಗುವ. ಹೋಗುವ. ಅವರೆಲ್ಲ ಹೋಗ್ತಾವ ನೋಡಿ. ಯಾಕೆ? ಹೋಗಿ ನಮ್ದೆಲ್ಲ ಜನವೂ ಜನ. ಬಂದ್ವಿ ಮಂತ್ರಾಲಯಕ್ಕೆ. ಈಗ ಆಟೋಗಳ ಸರ್ಚಿಂಗ್. ಈ ಆಟೋ ನಾನು ಅನ್ಕೊಂಡೆ ಒಂದ್ ಆಟೋ ನಮ್ಗೆ ಅಂತ. ನೋ, ಆಲ್ರೆಡಿ ಜನ ಇದಾರೆ. ಜೈ ಶ್ರೀರಾಮ್. 50 ರೂಪಾಯಿಗೊಂದು. ನಾವು ಏನಿದು ನಿಮ್ ಕಡೆ ಏನಂತಾರ ಬ್ರೋ ಇದಕ್ಕೆ? ಆಪೆ ರಿಕ್ಷಾ. ಅದ್ಯಾಕೆ ಹೇಳ್ತಿದ್ದೊಂಥರ ಮುಖ ಮಾಡ್ಕೊಳ್ತಿದ್ಯಾ? ಸೊ ನಾವು ಗೈಸ್ ಮಂತ್ರಾಲಯ ಹೋಗ್ತಿದೀವಿ ಗೈಸ್. ಇವ್ರನ್ನೆಲ್ರೂ ನಾವೇ ಕರ್ಕೊಂಡು ಹೋಗ್ತಿದೀವಿ ಗೈಸ್. ಇದು ದಿಬ್ಬನ ರೊಟ್ಟಿ ಅಂತೆ. ದೊಡ್ಡ ದಿಬ್ಬನ್ ರೊಟ್ಟಿ ಅದು. ನಾನು ತೆಲುಗು ಸ್ವಲ್ಪ ಓದ್ತೀನಿ. ಹೇಳಿ. ಹತ್ತಿ ಬೆಳಿತಿದ್ದಾರೆ. ಹುಚ್ಚ ಈ ಕಡೆ ಆಕ್ಚುಲಿ ಹತ್ತಿ ಬೆಳೆಯಲ್ಲ, ಕೂತ್ಕೊಂಡು ಬೆಳಿತಾರೆ. ಹತ್ತಿ ಬೆಳಿತಾರೆ. कैसा लगा मेरा मजाक? ಇಡೀ ಲಾಗ್ ಅಲ್ಲಿ ಮುಂಚೆ ತೋರ್ಸೋದು.
ಮುಂಚಿ ಲಾಗ್ ತೋರಿಸಿ ಬರೀ ನೋಡಿ, ಇಲ್ಲಿ ಹೊಸದಾಗಿ ಒಂದು ದೊಡ್ಡದು ರಾಮನ ಮೂರ್ತಿ ಮಾಡಿದ್ದಾರೆ. ಆಕ್ಚುಲಿ ಮಂತ್ರಾಲಯದಲ್ಲೆಲ್ಲ ಈ ತರ ಮಾಡ್ತಿದ್ದಾರೆ, ಚಂದ ಕಾಣಿಸೋ ತರ. ಅಲ್ಲಿ ನೋಡಿ ಬೃಂದಾವನನೇ ಒಂದು ಬಿಲ್ಡಿಂಗ್ ಮೇಲೆ ಹಾಕಿದ್ದಾರೆ. ಎಲ್ಲ ರೂಮ್ಗೆ ವೇಟ್ ಮಾಡಿಸ್ತಿದ್ದೀನಿ. ನಾನೇನೋ ದೊಡ್ಡ ಬಿಲ್ಡಪ್ ಅಲ್ಲಿ ರೂಮ್ ಸಿಗುತ್ತೆ ಅಂತ ಹೇಳಿದೆ. ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು. ವ್ಯವಸ್ಥೆ ಆಯ್ತು ಅಲ್ಲಿ ಹೋಗಿ ಸಾಯ್ಲಿಕ್ಕೆ. ಟ್ರೈನ್ ಲೇಟ್ ಆಯ್ತು. ಓಕೆ, ಇಲ್ಲ ಅವರು ವ್ಯವಸ್ಥೆ ಮಾಡಿದ್ದಾರೆ, ಚೆನ್ನಾಗಿದೆ. ನಾವು ರೆಡಿ ಆದ್ವಿ. ಗಂಡು ಮಕ್ಕಳು ಲೇಟ್ ಮಾಡ್ತಿದ್ದಾರೆ ರೆಡಿ ಆಗೋದಕ್ಕೆ. ಈಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಶುಭ್ರವಾಗಿ ಶುದ್ಧವಾಗಿ ಹೋಗ್ತಾ ಇದ್ದೀವಿ. ಎಸ್, ಬನ್ನಿ ದರ್ಶನ ಮಾಡೋಣ. ಎಷ್ಟು ಮಲ್ಲಿಗೆ? ಎಷ್ಟು ಮೊಳ? ಇವತ್ತೊಂದು ರೊಟ್ಟಿ ಪೀಸ್ ಅಂತ ಯಾವುದು? 20. ಹೂ ಕೊಡ್ಸಿ ಅಂದ್ರೆ ನಮ್ಮ ಕೈಲೇ ದುಡ್ಡು ಕೊಡ್ಸಿದ್ದಾರೆ. ಇದೊಂದು ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆ. ಇಲ್ಲ ಅಂತ ಹೇಳಿದ್ರೆ ಎಲ್ರಿಗೂ ಸಿಗುದಿಲ್ಲ. ದೇವರ ದರ್ಶನ ಮಾಡುವಂತ ಏನು ವೆಯ್ಟ್ ಮಾಡುವಾಗ ಅವ್ರು ಹೇಳಿದ್ರೆ ಬನ್ನಿ ಫಸ್ಟ್ ಅನ್ನದಾನದ ಸೇವೆ ಮಾಡಿ ಅಂತ. ಹಾಗೆ ಇದು ಒಂದು ಒಳ್ಳೆ ಕೆಲಸ ದೇವಸ್ಥಾನದಲ್ಲಿ ಬನ್ನಿ ಮಾಡುವಂಥದ್ದು. ಅನ್ಕೊಂಡಿರ್ಲಿಲ್ಲ ನಾವು ಈ ಸೇವೆ ಮಾಡ್ತೀವಿ ಅಂತ. ಸಡನ್ಲಿ ಸಿಕ್ತು ಅಲ್ವಾ ಪ್ರೇಮಿನವ್ರೆ? ಆಮೇಲೆ ದರ್ಶನ ಮಾಡುದು ಅಂತ ಆಯ್ತು. ಎಸ್, ಇದು ನಮ್ಮ ಮಂತ್ರಾಲಯದ ಅನ್ನಪ್ರಸಾದ ಕೊಡುವ ಸ್ಥಳ. ಇದು ಅನ್ನದಾನ ಕೌಂಟರ್. ಇವ್ರಂತರೂ ಪಕ್ಕ ಭಟ್ರು ತರನೇ ಆಗ್ಬಿಟ್ಟಿದ್ದಾರೆ ಇಲ್ಲಿ. ಅನ್ನಪ್ರಸಾದ ಅದಕ್ಕೆ ಎಲ್ಲ ಕಡೆ ಪಾಪ ಅವರು ಆಗ್ಲಿಂದ ಎಲ್ಲೆಲ್ಲಿ ತೇವ ಕಾಣಿಸುತ್ತೆ ಎಲ್ಲ ಕಡೆ ಒರೆಸ್ತಾನೆ. ನೋಡಿ, ಎಲ್ಲ ಅನ್ನದಾನ ಮಾಡಕ್ಕೆ ನಮ್ಮವರು ನಿಂತಿದ್ದಾರೆ. ಯಾವುದೋ ಜನ್ಮದ ಪುಣ್ಯ. ಖುಷಿ ಆಯ್ತಲ್ವಾ? ತುಂಬಾ ಖುಷಿ ಆಯ್ತು. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಂಥರ ಏನು ಬಯಸದೆ ಬಂದ ಭಾಗ್ಯ ಅಂತ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಎಲ್ರಿಗೂ ಊಟ ಬಡಿಸಿದ್ದು ಇನ್ನೊಮ್ಮೆ ಮಾಡ್ಲೇಬೇಕು. ಈ ತರ ಇನ್ನೊಂದ್ಸರಿ ಬಂದು ಅನ್ನ ಸೇವೆ ಮಾಡ್ಬೇಕು ಅನ್ನೋ ಆಸೆ ಇದೆ. ನೋಡುವ ಯಾವಾಗ ಆಗುತ್ತೆ ಅಂತ. ನೋಡಿ, ನಂದು ಪ್ಯಾಕ್ ವರ್ಲ್ಡ್ ಅಂತ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ಆಯ್ತಾ? ಸಿಕ್ಕಿದ್ರು ನಮಗೆ ಮಂತ್ರಾಲಯದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಬಿಡಿ ಎರಡು ಬಿಡಿ ಇವತ್ತು. ಬ್ಯಾಡ್ರಿ, ಕಾಂಪಿಟೇಷನ್ ಆಗುತ್ತೆ. ಬೇಡ ಬಿಡ್ರಿ. ಥ್ಯಾಂಕ್ ಯು. ಹಿತೇಶ್ ಅವರು ಅಲಕ್ಕ ಲಾಸ್ ಆಗಿ ಮಂಡೆ ಮೇಲೆ ಕುಂಟ ಹಾಕಿಕೊಂಡು ಏನ್ ಗೊತ್ತಾ ಇವ್ರೆ, ಅಲಕ್ಕ ಲಾಸ್ ಆಗ್ಲಿಕ್ಕೆ ಕಾರಣ ಯಾರು ಹೇಳಿ? ಲಾಭ ಮಾಡಿಸ್ತಾ ಎಲ್ಲರನ್ನೂ ಕೂರಿಸ್ತಾ.
ಜೀವನ ನಿನ್ನ ಅವಲಿಂದ ಚಿವನ್ ಅಂತೀಯಾ? ಜೀವನ್. ದೀಪಿಕಾ ಅನ್ನು ದೀಪಿಕಾ ಹೇಳು. ದೀಪಿಕಾ ಹೇಳು. ದೀಪಿಕಾ ಲವ್ ಯು. ಐ ಲವ್ ಯು. ನನ್ಗೆ ಐ ಲವ್ ಯು ಹೇಳು. ನಂಬರ್ ಕೊಡ್ಬೇಕಂತ ಐ ಲವ್ ಹೇಳ್ತಾರೆ. ನಂಬರ್ ಬೇಕಾ ನಿಂಗೆ? ಬನ್ನಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಬನ್ನಿ, ದೇವರ ದರ್ಶನ. ಹಿಂಸೆ ಕೊಡುತ್ತಾಳ ಹಿಂಸೆ ಅನ್ನುತ್ತಾಳ ಯಾರಿಗೆ ಯಾಕಂದ್ರೆ ನಾನು ನಿನ್ನ ಬೇರು. ಹಾಡಿ ನೀ ಚಲೋ ಹಾಡ್ತಿ ಮಾರತಿ ಹಾಡ ಹಾಡ್ಲಿ ತಂಗವ ಹಾಡ. ನಾಗೇಶ್ ಹಾಡ್ತ ನಾಗೇಶ. ಏ ನಾಗಿ ಹಾಡ. ಏ ನಾಗು ನಿದ್ದೆ ಬಂದಾಗ ಈಗ್ಲೂ ಮಾಡ್ಬೋದು ಅಂತ ತೋರಿಸ್ತಿರುವಂತಹ ಪ್ರವೀಣ್ ಜೈನ್ಗೆ ಬರ್ಲಿ ಚಪ್ಪಾಳಿ. ನೀನ್ ಯಾಕಯ್ಯ ನನ್ ಕಂಟೆಂಟ್ ಎಲ್ಲ ವಿಡಿಯೋ ಮಾಡೋದು? ಏನ್ರಿ ಮೀಡಿಯಾ? ಮಾದೇಶ ಹೇಳು ಹೇಳು. ನಿನ್ನೆ ತಿಂದು ಹೀಟ್ ಆಗಿರ್ಬೇಕು ಅದಕ್ಕೆ. ನಾವು ರೀಚ್ ಆದ್ವಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಪಂಚಮುಖಿ ಪ್ರಾಣದೇವಾಯ ನಮಃ. ಆಂಜನೇಯ ಸ್ವಾಮಿ. ಇದು ಪಂಚಮುಖಿ ದೇವಸ್ಥಾನ. ಔಟ್ ಸೈಡ್ ಹೆಂಗ್ ಕಾಣಿಸುತ್ತೆ ಅಂತ ನೋಡೋದಾದ್ರೆ ನೋಡಿ, ಅಲ್ಲೆಲ್ಲ ಗುಹೆಗಳಿದೆ ಕೆಲವೊಂದು. ಈಗ ನಾವು ಹೋಗ್ತಿರೋದು ಬಂದು ಲಕ್ಷ್ಮೀ ದೇವಿ ನೋಡೋಕೆ. ಹಾ, ಇವನು ನಮ್ದು ಜೀವನು. ಇದು ಪುಷ್ಪಕ ವಿಮಾನ, ಅಲ್ಲಿ ಕೂತಿಗಳೆಲ್ಲ ಇದೆ. ಇದು ಪುಷ್ಪಕ ವಿಮಾನ. ಹಾಗೆ ಇದು ಆಕ್ಚುಲಿ ನಮ್ಮ ಆಂಜನೇಯ ಸ್ವಾಮಿ ಮಲಗ್ತಿದ್ದಂತಹ ಬೆಡ್ಡು ಅಂತ ಹೇಳ್ತಾರೆ. ಆಗಿನ ಇದ್ರಲ್ಲಿ ಇದು ಹಾಸಿಗೆ ದಿಂಬಾಗಿದ್ರೆ ಅದ್ರ ಮೇಲೆ ಮಲಗೋರು ಹೇಗಿದ್ರು. ಮ್ಯಾಕೆ ಮರಿ ಅಲ್ಲಿ ನೋಡಿ ಕಾಣಿಸ್ತಿದೆ ಅದು. ಹಾ, ನಮ್ದು ಸಂಬಂಧಿಕರು ಬಂದ್ರು. ಗೇಟ್ ಕಾಳಾಗ್ತಿದ್ದಾನೆ ಅವನು ಜೀವನು ಕಾಳಾಗ್ತಾನೆ. ಇವಾಗ ನಾವು ಲಕ್ಷ್ಮೀ ದೇವ್ರ ಹತ್ರ ಬರ್ತಾ ಇದೀವಿ. ನಾವೆಲ್ಲರೂ ಈಗ ಗುಹೆ ಒಳಗೆ ಎಂಟರ್ ಆಗ್ತಿದೀವಿ. ಆಕ್ಚುಲಿ ಇದು ಏನಂತಂದ್ರೆ ಪಂಚಮುಖಿ ದೇವಸ್ಥಾನ ಏನಿದೆ ಅದ್ರ ಹಿಂಭಾಗ ನಮಗೆ ಶ್ರೀ ಲಕ್ಷ್ಮೀ ದೇವಿಯ ದೇವಸ್ಥಾನ ಗುಡಿ ಇದೆ. ಅದು ಮೂಡಿರುವಂತಹ ಲಕ್ಷ್ಮಿ ಅಂತ ಹೇಳಲಾಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹೋಮ ಯಜ್ಞ ಹೋಮ ಹವನ ಇತ್ಯಾದಿಗಳು ಇಲ್ಲಿ ನಡೆಯುತ್ತೆ. ಕೆಲವರು ಅರಕೆ ಹೊತ್ಕೊಂಡವ್ರು ಅಥವಾ ಏನೇ ಒಂದು ಪೂಜೆ ಮಾಡಿಸ್ಬೇಕಾಗಿರೋ ಇಲ್ಲಿ ಬಂದ್ ಮಾಡಿಸ್ತಾರೆ. ನಿಮ್ಗೆ ಹೊರಗಡೆ ನೋಡ್ಬೋದು ಎಷ್ಟು ಬಿಸಿಲಿದೆಯೋ, ಇಲ್ಲಿ ನಿಂತ್ಕೊಂಡ್ರೆ ಅಷ್ಟೇ ತಂಪಿದೆ. ಧನ್ಯೋಸ್ಮಿ ಎಲ್ರೂ ಬನ್ನಿ. ಇದು ನಮ್ಮ ರಾಯಚೂರು ಜಿಲ್ಲೆ ಮಂತ್ರಾಲಯ ಹಾಗೂ ಪಂಚಮುಖಿ ದೇವಸ್ಥಾನ. ಇಲ್ಲಿ ನೋಡ್ತಿರ್ಬೋದು ನೀವು ಗುಹೆಗಳು. ಇಲ್ಲಿ ಏನು ಮಾಡ್ತಿದ್ರು ಹಳೆ ಕಾಲದಲ್ಲಿ ಅಂದ್ರೆ ಹೋಮ ಹವನ ಇತ್ಯಾದಿಗಳನ್ನ ಮಾಡ್ತಿದ್ರು. ಏ ಜೀವ ನೀನೇನ್ ಮಾಡ್ತಿದ್ವಿ? ಬಾಯರಿಕೆ ಕಲ್ಲಂಗಡಿ. ಇಲ್ಲಿ ಕಲ್ಲು ಅಂಗಡಿ, ಕಲ್ಲು ಪ್ಲಸ್ ಅಂಗಡಿ ಕಲ್ಲಂಗಡಿ. ಏನು ಲಸ್ಸಿ ಅಂತ ಸುಮ್ಮನೆ ಹೇಳ್ತಾ ಬೇವರ್ಸಿ. ಈಗ ನಾನಲ್ಲಿ ಹುಡುಗನ ಹತ್ರ ಕುರಿ ವ್ಯಾಪಾರಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಹುಡುಗನ ಹತ್ರ ಕುರಿ ವ್ಯಾಪಾರ ಮಾಡ್ತಿದ್ದೀನಿ. ಎಷ್ಟು ಹೇಳ್ತಾನೆ ಇವಾಗ ಕುದುರಿಸ್ಕೊಂಡು ಹೋಗ್ಬೇಕು. ಬಾ, ಕುದುರಿಸ್ಕೊಂಡು ಹೋಗಿ ಅದು ಪರವಾಗಿಲ್ಲ, ನಾನು ಕುದುರಿಸ್ಕೊಂಡು ಹೋಗಿಲ್ಲಿ.
ನಾನು ಅವಾಗಲೇ ಹೇಳೋಗಿದೆ ಹಾಡು ತಗೋತೀನಿ ಅಂತ. ಹಾಡ್ದಲ್ಲ ಹಾಡಿ ತಗೋ. ಎಷ್ಟು ಹೇಳ್ತಿ? ಒಂದು ಕರಿ ಕುರಿ ಕರಿ ಬರೀ ಕುರಿ ಮರಿ ಮೇಯ್ತಿತ್ತು. ಎಷ್ಟು ಹೇಳು? ನಾನು ನಿಂಗೆ ಒಂದು 1000 ರೂಪಾಯಿ ಕೊಡ್ತೀನಿ. ನಿನ್ನ ನೋಡಿನೇ ಓಡೋದು. ಒಂದು 1000 ರೂಪಾಯಿ ಕೊಡ್ತಿದ್ದೀನಿ, ಮರಿ ಕೊಡ್ಬೇಕು. ಬಾಯ್ಲೆ ದೀಪಕ್ ದೀಪಕ್ ಅಂತ ನೋಡು. ಬಾಯ್ ಬಾಯ್ ಕಣ. ಬಾಯ್ ಕಣ. ಬಾಯ್ ಮಾಡ ಬಾಯ್ ಮಾಡ. ಇದನ್ನ ಹಾಕೊಂಡು ಸ್ವಾಮಿ ನಡೀತಿದ್ರು ಅನ್ನೋ ಒಂದು ಪ್ರತೀತಿ. ಆಂಜನೇಯ ಸ್ವಾಮಿದು ಪಾದರಕ್ಷೆಗಳು. ತುಂಗಾಭದ್ರಾ ನದಿ. ತುಂಗಾ ತೀರದಿ ನಿಂತ ಯತಿವರ ಮುಖ್ಯ ಪ್ರಾಣದೇವರು. ಇದು ಏಕಶಿಲಾ ರಾಘವೇಂದ್ರ ಸ್ವಾಮಿಗಳು. ಹಳ್ಳಿ ಮರ ಇರುವಂತಹ ಕಟ್ಟೆ ಇದು. ತಾರ್ಸ್ತಾ ಅದು ಆಕ್ಚುಲಿ ತೊಪ್ಪೆಯಲ್ಲೇ ಯಾವಾಗ್ಲೂ ತಾರಿಸಿ ಇದನ್ನ ಇಟ್ಟಿರ್ತಾರೆ. ಈಗ ನಾವು ಹೋಗೋದು ಬಿಚ್ಚಾಲಮ್ಮ ದೇವಸ್ಥಾನ. ಏನಿಲ್ಲಿ ನಾವು ಯಾವ ಬಿಚ್ಚಾಲೆಗೆ ಹೋಗ್ಬೇಕು ಅಂತ ಬರ್ತೀವೋ, ಸೊ ಇದು ಬಿಚ್ಚಾಲಮ್ಮ ದೇವಸ್ಥಾನ. ಅಷ್ಟು ಈ ತರ ಇರ್ಲಿಲ್ಲ, ಈಗ ಹೊಸದಾಗಿ ಬಿಚ್ಚಾಲಮ್ಮ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲಿ ನಾಗದೇವ್ರದ್ದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಬಿಚ್ಚಾಲಮ್ಮ ಇದ್ದಾರೆ. ಇಲ್ಲಿ ಒಂದು ಅಪ್ಪಣ್ಣಾಚಾರ್ಯರ ಮನೆ. ಇದ್ದಂತಹ ಜಾಗ, ತಪಸ್ಸಿಗೆ ವಿಶ್ರಾಂತಿ ಪಡ್ತಿದ್ದಂತಹ ಜಾಗ ಇದು. ರಾಯರು ಏನಿಬ್ರು ಆ ಗುಂಡಿ ಅಷ್ಟು ಬಿಚ್ಚಿದ್ರು, ಅದ್ರ ಬದಲು ನೀವು ಫುಲ್ ಶರ್ಟೇ ಬಿಚ್ಚಿಬಿಡ್ಬೋದಲ್ಲ. ರವಿಚಂದ್ರನ್ ಸರ್ ಫ್ಯಾನ್. ಓಕೆ, ಅದಕ್ಕೆ ನಿಮಗ್ ನೀವೇ ರವಿಚಂದ್ರನ್ ಅನ್ಕೋಬಾರ್ದು ಗೊತ್ತಾ. ಅಜ್ಜಿ ಬಂದ್ರು, ನಮ್ಮ ಕುಟುಂಬಕ್ಕೆ ಅಜ್ಜಿ ಬಂದ್ರು. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ? ನಾಟಿ ಮಾಡ್ತಿದ್ದಾರೆ. ನಾಟಿ ಸುತ್ತಾಡಿ ಈಗ ನಾವು ಬಜ್ಜಿ ತಿನ್ನಕ್ ಬಂದಿದೀವಿ. ದ ಫೇಮಸ್ ಏನದು, ಎಲ್ಲಾ ತರದ ಬಜ್ಜಿ ಇಲ್ಲಿ ಸಿಗುತ್ತೆ ಭಾರ್ಗವಿ ಹೋಟೆಲ್ ಅಲ್ಲಿ. ಸೊ ಪುಷ್ಪ 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 ರಾಜ್ ಪುಷ್ಪ ಅಂತೆ ಫ್ಲವರ್ ಅಂಟ್ಕೊಂಡವ पुष्पा 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 राज ನೀನು ಯಶ. ಏನ್ ನಮ್ ಕಂಡ್ರು ಉರ್ಕೊಳ್ಳೋರು ಒಬ್ರ ಇಬ್ರ, ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೇ. ಬನ್ನಿ ಬಜ್ಜಿ. ಬಿಸಿ ಬಿಸಿ ಮಿರ್ಚಿ ಬಜ್ಜಿ, ಬನ್ನೆಕಾಯಿ ಬಜ್ಜಿ ಹಿಂಗಿದೆ. ಫೇಮಸ್ ಬಜ್ಜಿ. ನಿಮ್ಮ ಅಜ್ಜಿ ಕೊಡಿ ಈ ಕಡೆ. ತಗೊಳೋದಿಕ್ ಹೋಗ್ತಿದ್ದಾರೆ ಗಂಡ ಅವ್ರ ಹೆಂಡತಿಗೆ. ಯಾಕ್ರಿ ತಗೊಳ್ರಿ, ಏನಿಲ್ಲ. ವಾವ್, ವಾಟ್ ಎ ಬ್ಯೂಟಿಫುಲ್ ಕಲೆಕ್ಷನ್ಸ್ ಹಿಯರ್. ಸಂಗಡಿಗರು ಈಗ ಮೊದಲು ಹೋಗುತ್ತಿದ್ದಾರೆ. ನಮ್ಗೆ ರಾತ್ರಿ ಬಸ್ ಇರುವ ಕಾರಣ ನಮ್ಮ ಕಡೆಗೆ ಬಸ್ 3:30, 2:30, 4 ಗಂಟೆಗೆ ತದಕ್ಕಿಂತ ಚೂರು ಲೇಟ್ ಇರುತ್ತೆ. ಗೌರ್ಮೆಂಟ್ ಬಸ್ ಅದಕ್ಕೆ ಹೊರಟಿದೆ. ಅವರು ಮಂಗ್ಳೂರ್ಗೆ ಹೋಗ್ತಿದ್ದಾರೆ, ನಾವು 3 ಜನ ಬೆಂಗಳೂರಿಗೆ ಹೋಗ್ತೀವಿ. ಬಾಯ್ ಬಾಯ್ ಬಾಯ್, ಟೇಕ್ ಕೇರ್. ಈಗ ಬಿಗ್ ಬಾಸ್ ಇಂದ ಎಲಿಮಿನೇಟ್ ಆಗಿ ಸೆಲ್ಫ್ ಎಲಿಮಿನೇಟ್ ಆಗಿ ಹೋಗ್ತಿರುವಂತ ಹಿತೇಶ್. ಬಿಗ್ ಬಾಸ್ ಲವ್ ಯು. ನೆಕ್ಸ್ಟ್ ಫಿನಾಲೆ ಈಗ ನಾಡಿದ್ದು ಬರ್ತೀವಿ. ಓಕೆ ಬಿಗ್ ಬಾಸ್ ಈ 3 ಜನದಲ್ಲಿ ಯಾರು ಫಿನಾಲೆ ಹೋಗ್ತಾರೆ ಗೊತ್ತಿಲ್ಲ. ಬಟ್ ನಿಮ್ ಪ್ರಕಾರ ಯಾರು ಗೆಲ್ಬೇಕು ಹಿತೇಶ್? ಮಿಸ್ ದೋಸ್ತ ನಾನು ಕಪ್ಪು ತರ್ಬೇಕಂತೆ. ನೀನು ಗೌತಮಿ. ನಾನು ಕಪ್ಪು ತರ್ಬೇಕಂತೆ. ಇಷ್ಟು ಕಪ್ಪು ಸಾಕು. ಇನ್ನು ಸ್ವಲ್ಪ ಡಾರ್ಕ್ ಆಗಬೇಕು. ಬಿಸಿಲು. ಬಾಯ್ ಬಾಯ್, ಟೇಕ್ ಕೇರ್. ಬೇಕಾಗಿ ಕೇಳಿಕೊಳ್ತಿದೆ. ಹೋಗ್ಬಾ ದೋಸ್ತ. ಅಲ್ವಂತ.
ಆ್ಯಕ್ಚುಲಿ ನಾವು ಸಂಜೆ ಬಂದು ಇವತ್ತು ರಥೋತ್ಸವ ಇತ್ತು, ರಥೋತ್ಸವ ನೋಡಿದ್ವಿ. ಹಾಗೆ ಮತ್ತೊಮ್ಮೆ ದರ್ಶನಕ್ಕೆ ಹೋಗಿ ರಾಯರನ್ನ ನೋಡಿ ಹೊರಡ್ತಿದ್ದೀವಿ ಊರಿಗೆ. ಸೊ ಇವತ್ತಿನ ನಮ್ಮ ಮಂತ್ರಾಲಯದ ದರ್ಶನ ಎಲ್ಲ ಅದ್ಭುತವಾಗಿ ಮುಗೀತು. ಸೊ ಆ ರಾಯರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ರಾಯರ ಆಶೀರ್ವಾದ ಎಲ್ರಿಗೂ ಇರಲಿ, ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಒಳ್ಳೆ ಕೆಲಸಗಳನ್ನ ಮಾಡಿ. ಸೊ ಇವತ್ತಿನ ಲಾಗ್ನ ಈಗ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ.